ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ನೋಡ್ರಿ, ಎಲ್ಲರೂ ಪಾರ್ಟಿಯಲ್ಲಿ ಇದ್ಮೇಲೆ ಎಲ್ಲರೂ ಕೂಡ ಒಂದೇ ಒಂದೇ ಭಾವನೆದಿಂದ ಮುಂಚೆ ಕೂಡ ಹೇಳಿದ್ದೆ ನಾನು, ಒಡೆದ ಮನಸ್ಸುಗಳೆಲ್ಲರೂ ಕೂಡ ಒಂದು ಮಾಡೋಂಥ ಕೆಲಸ ನಾನು ಮಾಡ್ತೀನಿ ಅಂದರೆ ಆಲ್ರೆಡಿ ನನಗೆ ಅವಕಾಶ ಸಿಕ್ಕಂಥ ಟೈಮಲ್ಲಿ ಎಲ್ಲರ ಹತ್ರ ಯಾರ್ಯಾರು ದೂರ ಇದ್ದಾರೆ ಪಾರ್ಟಿಯಿಂದ ಅವರೆಲ್ಲರ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲ ಕೂಡ ಸರಿ ಮಾಡೋಂಥ ಕೆಲಸ ಮಾಡ್ತೀವಿ. ಪಾರ್ಟಿಯಿಂದ ದೂರ ಇರೋರ ಬಗ್ಗೆ ಅಲ್ಲ, ನಮ್ಮ ಪ್ರಶ್ನೆ ನಡುವೆ ನಿಮ್ಮ ನಡುವೆ ಸಮಯನೇ ಅದನ್ನ ಸರಿ ಮಾಡಿಸುವಂತ ಕೆಲಸ ಸರಿ ಆಗ್ತಾವ ಏನಾಗುತ್ತೆ ಟೈಮ್ ಎಲ್ಲ ಕೂಡ ಕೂಡಿ ಅದೆಲ್ಲ ಕೂಡ ಊಹಾಪೋಹಗಳು. ಯಾಕಂದ್ರೆ ಇವತ್ತು ಯಾವುದೇ ಪ್ರಾದೇಶಿಕ ಪಕ್ಷಗಳು ಕಟ್ಟಿದಂಥ ಟೈಮಲ್ಲಿ ನಮ್ಮ ರಾಜ್ಯದಲ್ಲಿ ಬಹುಶಃ ಕೇವಲ JDS ಪಕ್ಷಕ್ಕೆ ಮಾತ್ರ ಆವತ್ತಿನ ಸಂದರ್ಭದಲ್ಲಿ ಸ್ವಲ್ಪ ಅಷ್ಟು ಅವಕಾಶ ಮಾಡಿಕೊಟ್ರಾಗಲಿ, ಪ್ರಾದೇಶಿಕ ಪಕ್ಷಗಳು ಇನ್ಕ್ಲೂಡಿಂಗ್ ನಾನು ಕೂಡ ಪ್ರಾದೇಶಿಕ ಪಕ್ಷ ಕಟ್ಟಿದಂಥ ಟೈಮಲ್ಲಿ ಕೂಡ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಸ್ವಲ್ಪ ಮಾನ್ಯತೆ ಕಡಿಮೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಯಾಕಂದರೆ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಇವೆಲ್ಲ ನೋಡಿದಂಥ ಟೈಮಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಕರ್ನಾಟಕದ ಜನರು ಏನಿದ್ರು ಎಮೋಷ್ನಲ್ಲು ಅಷ್ಟೊಂದು ಕಡಿಮೆ, ಅವರು ಭಾವನಾತ್ಮಕವಾದಂಥ ಸಂಬಂಧಗಳ ಜೊತೆಲಿ ಕೆಲಸ ಮಾಡ್ತಾ ಇರೋ ಕಾರಣ ಬಹುಶಃ ನಾನು ಅನೇಕ ಪ್ರಾದೇಶಿಕ ಪಕ್ಷಗಳು ನೋಡಿದ್ದೀನಿ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಮಾನ್ಯತೆ ಕಡಿಮೆ, ಜೊತೆಲಿ ಇವತ್ತು ಪ್ರಾದೇಶಿಕ ಪಕ್ಷದಲ್ಲಿ ಕಟ್ಟಿದಂಥ ಟೈಮಲ್ಲಿ ಜಾಸ್ತಿ ದಿನ ಅವ್ರು ಲೈವಲ್ಲಿ ಉಳಿಯೋದು ಭಾಳ ಕಷ್ಟ ಅಂತೇಳಿ ತಿಳ್ಕೊಂಡಿದ್ದೀನಿ. ಅಲ್ಲ, ನನ್ನ ಒಪಿನಿಯನ್ ಪಾರ್ಟಿ ಡಿಸಿಷನ್ ಏನಿದೆನೋ ಆ ಪಾರ್ಟಿ ಡಿಸಿಷನ್ ಅಂತಿಮವಾದಂಥ ಡಿಸಿಷನ್ ಆಗುತ್ತೆ. ಯಾಕಂದರೆ ರಾಮ್ಲೂರು ಏನೇ ಇದ್ರೂ ವೈಯಕ್ತಿಕವಾದಂಥ ಡಿಸಿಷನ್ನು ನಾನು ಏನಿದ್ರೂ ಕೂಡ ಪಾರ್ಟಿ ಮೇಲೆ ಅವಲಂಬಿತವಾದಂಥನು. ಪಾರ್ಟಿ ರಾಷ್ಟ್ರೀಯ ನಾಯಕರು ಏನೇ ತೊಗೊಳ್ಳಿ ಅವ್ರನ್ನೇ ಮುಂದುವರ್ಸಂಗಿದ್ರೆ ನಂದೇನು ಅಭ್ಯಂತರ ಇಲ್ಲ ರಾಮ್ಲ ಅವರು ತೆಗಿಯಂಗಿದ್ರೆ ಕೂಡ ನಂದೇನು ಅಭ್ಯಂತರ ಇಲ್ಲ. ಅವ್ರು ಉಳಿಸಂಗಿದ್ರೆ ಉಳಿಸ್ಲಿ, ತೆಗಿಯಂಗಿದ್ರೆ ತೆಗಿಲಿ, ನಂದೇನು ಅಭ್ಯಂತರ ಇಲ್ಲ. ಪಾರ್ಟಿ ಏನು ಹೇಳ್ತಾನೋ ಆ ಪ್ರಕಾರ ನಾನು ಕೆಲಸ ಮಾಡಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.